ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಟೈಮು 9 ಗಂಟೆ ಆಗೈತ್ರಿ. ಇವಾಗ ಎದ್ದೀನಿ ಸ್ನೇಹಿತರೆ. ಎದ್ದು ಕಸ ಗುಡಿಸಿಲ್ಲ ನೋಡಿ. ಶ್ರಾವಣಿಗೂ ರಾತ್ರಿ ಮತ್ತೆ ಜ್ವರ ಬಂದಿದ್ದು ಸ್ನೇಹಿತರೆ. ನಾ ಮೈ ತುಂಬ ಹಾಸಿಗೆ ಎಲ್ಲ ಹಂಗೆ ಅದಾವ್ರಿ, ಎಲ್ಲ ಕ್ಲೀನ್ ಮಾಡ್ತೀವಿ ಸ್ನೇಹಿತರೆ. ರಾತ್ರಿ ಮಾತಾಕಿ ಬಳಸಲು ಕೊಟ್ಟೆ ಕೆಮ್ಮು ನೆಗಡಿ ಈ ಗುಳಿಗೆನೇ ಹೆಂಗೋದು ನೋಡಿವ. ಶ್ರವಣ ಆಯ್ ಮಾಡು. ಯಾವಾಗಿದ್ದಿ? ಎಷ್ಟಕ್ಕಿದ್ದಿ? ಬೂತಿಯಪ್ಪ ಎಷ್ಟು ನಾಟಕ ಮಾಡ್ತಾ ನೋಡಿ ಸ್ನೇಹಿತರೆ. ಇವ ಬೂತ್ನೇನಲ್ಲ ಇವತ್ತೇನಲ್ಲ. ಬನ್ನಿ ಅಡುಗೆ ಮನೆ ದೇವ್ರ ಕಸ ಹೊಡಿದೀನಿ. ಇದಿಷ್ಟು ಹತ್ತಿ ಮಾಡಿ ಕ್ಲೀನ್ ಮಾಡಿ ಹುಡುಕ್ತೀನಿ. ಟೈಮ್ ಬರೋಬ್ಬರಿ ಏಟಾಗೈತೆ ಅಂದರೆ 9:18 ಆಗೈತೆ ನೋಡಿ. ದಿನ ಎಡಿಟಿ ಶ್ರಾವಣಿ ಎಲ್ಲ ಕೆಲಸ ಮಾಡ್ಕೊಂಡು ದಿನ ಊಟ ಮಾಡ್ಕೇರಿ ಶಾಲೆಗೆ ಹೋಗ್ತಿದ್ದು. ಅದಕ್ಕೆ ಯಾಕೋ ಆರಾಮಿಲ್ಲರಿ. ನನಗೂ ಕೂಡ ಸ್ವಲ್ಪ ಮತ್ತು ಈ ಮಳೆ ಒಂದು ಬರೋಕೆ ಬಿಡೋದ್ರಿ ಮುಂಜಾನೆನ. ಮತ್ತು ನನಗೂ ಕೂಡ ಹುಷಾರಿಲ್ಲ. ಮತ್ತು ಬೀಳ್ಬಾರ್ದು ಬಿದ್ದರೆ ಯಾರಿಲ್ಲ ಮಾಡೋರು ಅಂತೇಳಿ ಸುಮ್ಮ ಕಾಡು ಸ್ವಲ್ಪ ಇವತ್ತು ಆಯ್ತಾರೆ. ಹೆಂಗಾದ್ರು ಸಂಡೇ ಲೇಟಾಗಿ ಎದ್ರಾತ್ ಬಿಡೋಕಾಡ ಅಂತೇಳಿ ಲೇಟಾಗಿ ಎದ್ದೀನಿ ರೀ. ಎಲ್ಲ ಅಡುಗೆ ಮನೆ ಎಲ್ಲ ಕಸ ಹುಡುಗೀನಿ. ಸಾಂಬಾರು ಇತ್ತು ಸಂಜೆನಂದು, ನಿನ್ನಿದು ಸ್ವಲ್ಪ ಸಾಂಬಾರು ಕಾಸೀನಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿಲ್ಲ ವರ್ಷ ಸಾಂಬಾರು ಕಾಸ್ಕೊಂಡು ಎಲ್ಲ ಮುಗಿಸೀನಿ ರೀ. ಇನ್ನು ಬಾಂಡೆ ಅದಾವ ಸ್ನೇಹಿತರೆ. ಇನ್ನೇನಿಲ್ಲ ಆ ಪಡ್ಸಾಲಿ ಅಟ್ಟ ಕಸ ಹುಡುಗಿ ಅವ್ರನ್ನ ಜಾಕ ಮಾಡಿಸ್ತೀನಿ ರೀ. ಜಾಕ ಮಾಡಿಸಿ ಅಂಗಡಿಯಾಗ ನಾಷ್ಟ ತರಿಸ್ತೀನಿ ರೀ. ಇವತ್ತು ದಿನ ದೋಸೆ ಏನಾರ 1-3 ಪ್ಲೇಟ್ ಸುಮ್ಮ ತಿನ್ನಿಸ್ಕೇಳಿ ಮಧ್ಯಾಹ್ನ ಏನಾರ ಅಡುಗೆ ಮಾಡಿದ್ರೆ ರಾತ್ರಿ ಮತ್ತು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಇಷ್ಟು ಎಲ್ಲ ಕಸ ಗುಡಿಸಿದೆ, ಎಲ್ಲ ಮನೆ ಕ್ಲೀನ್ ಆಯಿತು. ನೋಡಿ ಟೈಮು 10 ಗಂಟೆ ಆಯ್ತು ನೋಡಿ. ಬನ್ನಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ದು ಜಾಕ ಮಾಡಿಸ್ಬೇಕು. ಎಲ್ಲ ಕ್ಲೀನ್ ಆಗೈತೆ. ಈಗ ಹಳ್ಳಿ ಕಡೆ ಎಲ್ಲ ಸ್ನೇಹಿತರೆ ಗಂಡು ಮಕ್ಳಿದ್ದವ್ರಿಗೆ ಪೀಡ ಮಾಡಾಕತ್ತಾರ. ನಿಮ್ಮ ಕಡೆ ಹೆಂಗೈತ್ರಿ ಗೊತ್ತೈತೆ ಏನೋ ಇಲ್ಲೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವತ್ತು ಹಂಗೆ ನನಗೆ ಹೆಂಗೆ ಗೊತ್ತದಂದ್ರೆ ಸೀರೆ ಒಯ್ದು ಯಾಕಂದೆ. ಆದ್ರೆ ನಮ್ಮ ದೊಡ್ಡಮ್ಮಗೂ ಮಾಡ್ಯಾರ, ನಮ್ಮ ಚಿಗೋಗೂ ಮಾಡ್ಯಾರ ಸ್ನೇಹಿತರೆ. ಅಕ್ಕ ಮಾಡ್ಯಾರ, ನಾ ಏನೂ ಮಾಡಿಲ್ಲ. ಇಬ್ಬರು ಗಂಡು ಮಕ್ಳು ಇದ್ದವ್ರಿಗೆ ಪೀಡ ಅಂತ ನೋಡಿ. ಯಾವಾದಾರ ಎಬ್ಬಿಸ್ತಾರೆ ಸ್ನೇಹಿತರೆ ಹಳ್ಳಿ ಕಡೆ. ಅದು ಬಂದಿದ್ದ ಕರೆ ರೀ. ಈ ಕಡೆ ಮಾಡಾಕತ್ತಾರ. ಒಂದು ಪತ್ಲ ಹೋದ್ರೇ ಬಂದು 300 ರೂಪಾಯಿ ಕೊಟ್ಟು ಮನೆಯೆಲ್ಲ 10 ಗಂಟೆಗೆ ಸ್ನೇಹಿತರೆ ಟೈಮು. ಸದಾ ಶ್ರಾವಣಿಗೂ ನೀರು ಕಾಸಕ್ಕಿಟ್ಟೀನಿ. ಇನ್ನೂ ಒಂದು 4 ಚಪಾತಿ, ಇನ್ನೂ ಸಾಂಬಾರು ಅನ್ನ ಅದೈತೆ. ನೋಡ್ತೀನಿ ಒಂದು ಅವ್ರು ಪೂರ್ತಿಯಾಕ ದೋಸೆ ತರಿಸಿ ನಾ ಅದನ್ನ ಉಣ್ತೀನಿ. ಜಾಕ ಮಾಡಿಸ್ತೀನಿ ರೀ. ಅವ್ರು ಜಾಕ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಹಳ್ಳಿ ಕಡೆ ಎಲ್ಲ ಪದ್ಧತಿ ನಿಮ್ಮ ಕಡೆ ಐತೋ ಇಲ್ಲೋ, 2 ಗಂಡು ಮಕ್ಳಿದ್ದವ್ರಿಗೆ ಪೀಡ ಮಾಡು ಬಂದೈತೋ ಇಲ್ಲೋ, ಆ ಕಡೆ ಎಲ್ಲ ಅವಳು ಐತೋ ಇಲ್ಲ ಗೊತ್ತಿಲ್ಲ. ಒಂದೊಂದು ಕಡೆ ಐತ್ರಿ ಅವಳಿದು, ಒಂದೊಂದು ಕಡೆ ಇಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ದು ಜಾಕ ಆಗೈತೆ. ಹಾಯ್ ಮಾಡ್ರಮ್ಮ. 10 ಬೇಟ ಆಯಾವು. ಕರೆ 10 ಆಗೈತಿ. ಸುಮ್ಮನೆ ಕರೆ ಹೇಳಿದೆ. ಟೈಮ್ ತೋರಿಸಿದ್ದೀನಿ ರೀ. ಟೈಮ್ ತೋರಿಸಿದೆ ಅದಕ್ಕೆ ಹಾಂ ಅಂತ ಸ್ನೇಹಿತರೆ. 9 ಅನ್ನಕ್ಕೆ ಉಂಡು ಸಾಲಿಗೆ ಹೋಗ್ತಿದ್ರಿ. ತಿರುಗಿ 11 ಆದರೂ ಊಟಿಲ್ಲ ಇವತ್ತು. ರಾತ್ರಿ ಜ್ವರ ಭಾಳ ಬೈದೇವ. ಇವತ್ತಿಟ್ಟು ಇಳಿ ಆಗ್ತೀನಿ ಮಧ್ಯಾಹ್ನ ನೆಪ್ ಮಾಡ. ಆರಾಮನ ಆಗೋದು ಸ್ನೇಹಿತರೆ. ಇವತ್ತು ನೋಡ್ತೀನಿ ರೀ. ಆಕೆಗೆ ಇಳಿ ಹಾಕ್ತೀನಿ ಬೆಚ್ಚಗೆ ಡಾಕ್ಟ್ರ್ ಅಡ್ಡಾಡ್ತಾಡ್ರಿ. ನಿನ್ನ ಚಂದ ಆರಾಮದ ಅಡ್ಡಾಡ್ದ ಮಳೆಯಾಗ ಹಿಂಗೆ ಹಾಕ್ಕೊಂಡ್ರೆ ಉಣ್ಣಂಗೆ ಹಾಕೊಂಡ್ರಲ್ಲ ಅಡ್ಡಾಡ್ದ ಮಾಡ್ಯಾಳ. ಫೋನ್ ಅಷ್ಟು ತಂಬ ಹೋಗಿ ಪರ್ಸ್ನ್ಯಾಗ 40 ರೂಪಾಯಿ ತಗೋ. 50 ರೂಪಾಯಿ ತಗೋ. 40 ರೂಪಾಯಿಗೆ ಬರಲ್ಲ. 50 ರೂಪಾಯಿ ತಗೋ. 2 ಪ್ಲೇಟ್ ದೋಸೆ ದೋಸೆ ತಗೋ. ಮತ್ತೆ ಏನು ತರಬೇಡ. ಹೋಗಿ ಎದ್ದೇವು. ಆ ಪರ್ಸಲ್ಲಿ ಮ್ಯಾಗ ಐತೆ ನಾವು. ಸಣ್ಣ ಜಕಾತ ದೋಸೆ ಬೇಕಾ ಇಡ್ಲಿ ಬೇಕಾ? ನಿಂದು ಅವ್ರು ಇಡ್ಲಿ ಮಾಡಿರಲಿ ಇವತ್ತು. ಓಯ್ ಬಾ ಒಂದು ಹಾಡ ಅಪ್ಪಾಜಿ. ಆಗ ದೋಸೆ ತಂಬರ ಒಂದು ಹಾಡು ಆಡ್ತಾ ನಮ್ಮ ಚಿನ್ಯ ಆಡು. ಹೆಂಗೆ ವಿಚಾರ ಮಾಡ್ತಾರೆ ನೋಡಿ ಸ್ನೇಹಿತರವ. ಮುದ್ದೆ ಬಾಳ ಕಂದ ಬರೀ ಸ್ನೇಹಿತರೆ. ಶ್ರಾವಣಿ ದೋಸೆ ತೊಗೊಂಬಂದ ಮತ್ತೆ ಸಿಗ್ತೀವಿ ನೋಡಿ. ಹಸ್ತಾನೆ ರೀ. ಈಗ ಹೋಗ್ಯಾಡ್ರಿ ಶ್ರಾವಣಿ. ಬಂದಿದ್ದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ.
ಹ್ಞೂ ಬರ್ರಿ ತಮ್ಮ ನೀವು ಹಾಕೋ ಒಂದೊಂದು ಪ್ಲೇಟ್ ಹಾಕೋ ಬೇರೆ ಬೇರೆ ಕಸ ಬಂದಿಲ್ಲ ಹ್ಞೂ ಬಾ ಇನ್ನು ಬೇರೆ ಐತಮ್ಮ ಭಾಷೆ ಇಲ್ಲ ಅಂದು ತರ್ಸಿದ್ನಿಲ್ಲ ಅವು ನಿನಗಂತ ತರ್ಸಿನಿ ಏನು ಹ್ಞೂ ಹಾಂ ಹ್ಞೂ ರೀ ಆಯ್ತು ಕೊಡ್ತೀನಿ ಬರ್ರಿ ಆಯ್ತು ಕೊಡು ಬರ್ರಿ ಸ್ನೇಹಿತರೆ ಅವರಿಗೆ ನೋಡಿ ಸ್ನೇಹಿತರೆ 2 ಚಟ್ನಿ ಕಟ್ಟ್ಯಾರ 2 ಚಟ್ನಿ 2 ಪ್ಲೇಟ್ ನೋಡಿ 50 ರೂಪಾಯಿ ನೋಡಿ ನೆನಬಿಟ್ಟೈತಿ 2 ಚಟ್ನಿ ಯಾಕಡೆ ಕಟ್ಟ್ರ ನಾನು ಬನ್ನಿ ಸ್ನೇಹಿತರೆ ಅವ್ರಿಗೆ ಊಟ ಮಾಡಿಸಿ ಮಸ್ತ್ ಸಿಗ್ತೀವಿ ನೋಡಿ ಸ್ನೇಹಿತರೆ ಇದು ಗಟ್ಟಿ ಚಟ್ನಿ ಕೊಟ್ರ ಇದು ಒಳಗೆ ಚಟ್ನಿ ಕೊಟ್ಟಾರ ಈ ಕಡೆ ಬಟಾಟಿ ಪಲ್ಯ ಕೊಟ್ರ ಇಟ್ಟು ಕೊಟ್ರ ನೋಡಿ 2 ದೋಸೆ ಊಟ ಮಾಡಿ ಊಟ ಮಾಡಿ ಮುಂಚಿನಿ ಇದೊಂದು ಪ್ಲೇಟ್ ಇಬ್ರದೊಂದು ನೋಡ್ರಿ ಮತ್ತೊಂದು ಪ್ಲೇಟ್ ಅರ್ಧ ನೀನು ನಾವು ಕೂಡ ಮಾರಿ ಹೆಂಗೆ ಮಾಡ್ತಾವ ನೀನು ಬೇರೆ ನೀವು ಚೂಣ್ಣು ನೋಡಿ ಸ್ನೇಹಿತರೆ ಟೈಮ್ 1:15 ಆಗೈತಿ ಮತ್ತು ಇವಾಗ ಲಾಕ್ ಚಾಲು ಮಾಡೀನಿ 11 ಗಂಟೆ ಆಗೈತೆ ರೀ ಯಾಕಂದ್ರೆ ಎಲ್ಲ ಕೆಲಸ ಮುಗಿಸಂದ್ರಿ ಮನೆ ಕೆಲಸ ಮತ್ತು ಅಡುಗೆ ಮಾಡಬೇಕು ಕೇಳ್ತೀನಿ ರೀ ಶ್ರಾವಣಿ ಏನು ಉಣ್ತೀನಂತ ಒಂದಿಟ್ಟು ಬಿಸಿ ಸಜ್ಕ ಮಾಡಿನ ಅಂತೀನಿ ರೀ ಹಂಗಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಂಜೆಗೆ ರೊಟ್ಟಿ ಮಾಡಿದ್ರಾತು ಸ್ನೇಹಿತರೆ ಒಬ್ಬರು ಕಮೆಂಟ್ ಹಾಕಿದ್ರು ಸಿಸ್ಟರು ಪ್ರಮೋಷನ್ ವಿಡಿಯೋ ಮಾಡಿರಿ ಸಿಸ್ಟರ್ ನಮ್ಮ ಎಲ್ಲ ಚಾನಲ್ಗೂ ಪ್ರಮೋಷನ್ ಮಾಡಿಕೊಡ್ರಿ ಅಂತ ಹಾಕಿದ್ರಿ ಹೌದು ಸಿಸ್ಟರ್ ಪ್ರಮೋಷನ್ ಮಾಡಿಕೊಡ್ಬೇಕು ನಾನು ಕೂಡ ಎಲ್ಲರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಪ್ರಮೋಷನ್ ವಿಡಿಯೋ ಮೊದಲು ಮಾಡಿ ನಾನು ಫಸ್ಟ್ ಕಮೆಂಟ್ ಹಾಕಿದವ್ರಿ ಪ್ರಮೋಷನ್ ವಿಡಿಯೋ ಈಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಅದು ನೋಡಿ ನೀರು ಕಾಸಕ್ಕೆ ಇಷ್ಟಿನ ಸ್ನೇಹಿತರೆ ಜಾಕ್ ಆಗೈತ್ರಿ ಕುಡಿಯೋಕೆ ಒಂದಿಷ್ಟು ಕಾದ ನೀರಾಗ ಕುಡ್ಸಿದ್ರಾತು ಶ್ರಾವಣಿಗೆ ಅಂತ ಇಟ್ಟೀನಿ ಬಾಂಡೆನೂ ತಿಕ್ಕೀನಿ ಬಟ್ಟೆನೂ ಹೋದಿನಿ ಎಲ್ಲ ಕೆಲಸ ಆಗೈತ್ರಿ ಈಗ ಮಧ್ಯಾಹ್ನ ಅಡುಗೆ ಮಾಡಬೇಕು ನೋಡಿರಿ ಶ್ರಾವಣ ಎಲ್ಲ ಹೋಗೋದು ಬೀರಪ್ಪನ ಗುಡಿಯಾಗ ಹೋಗ್ಯಾನ್ರಿ ಸಾಲ ಬಿಸಿಲಿ ಮಾರಿ ಬಿದ್ದೆ ಸ್ನೇಹಿತರೆ ಶ್ರಾವಣ ಬೀರಪ್ಪನ ಗುಡಿಯಾಗ ನಾವು ಎಲ್ಲಿ ಬಲ್ರಿ ನಾನು ಪ್ರಮೋಷನ್ ವಿಡಿಯೋ ಮಾಡ್ತೀನಿ ಎಲ್ಲರೂ ಪ್ರಮೋಷನ್ ವಿಡಿಯೋ ಮಾಡ್ತೀನಿ ಏನು ಮಾಡಿಬಿಡ್ತಾರೆ ನನಗೆ ತಲೆ ತಿನ್ನಕ್ಕೆ ಹತ್ಬಿಡ್ತಾರೆ ಸ್ನೇಹಿತರೆ ವಾಟ್ಸಪ್ ನಂಬರ್ಗೆ ಬಂದು ಇಲ್ಲಿಕಂದ್ರೆ ಸಿಸ್ಟರ್ ನಾ ಫಸ್ಟ್ ಕಮೆಂಟ್ ಹಾಕಿದ್ಯಾ ಅವ್ರ ಚಾನಲ್ ಪ್ರಮೋಷನ್ ಮಾಡಿಕೊಟ್ಟಿರಿ ನಾನು ಮಾಡಿಲ್ಲ ಅಂಥೇಳಿ ಅದೊಂದು ಹಿಂಗಾಗಿ ಮಾಡೋಕೆ ಇದಾಗಿ ನಾನೆಲ್ಲ ಫಸ್ಟ್ ಮತ್ತು ಅದ್ರಾಗ ಕೆಲಸ ಆಗೋ ಸ್ನೇಹಿತರೆ ನೋಡ್ತಿಲ್ಲ ಸಿಕ್ಕಾಪಟ್ಟೆ ಕೆಲಸ ಈಗ ಪ್ರಮೋಷನ್ ವಿಡಿಯೋ ಮಾಡಿದ್ವಿ ಅಂದ್ರೆ ಫಸ್ಟ್ ಕಮೆಂಟ್ ಹಾಕ್ಯಾರ ಅಂತ ಅವ್ರದ್ದೇ ಕರೆಕ್ಟಾಗಿ ಕ್ರೀಶಾಟ್ ಇಟ್ಕೋಬೇಕು ಅವ್ರದ್ದು ಕ್ರೀಶಾಟ್ ಇಟ್ಕೊಂಡು ಹೇಳ್ಬೇಕು ರೀ ಮತ್ತು ವಿಡಿಯೋದ ಫಸ್ಟ್ ಹೇಳ್ಬೇಕು ಹಂಗಂದ್ರೆ ಯಾರು ಸಪೋರ್ಟ್ ಮಾಡೋರು ಮಾಡ್ತಿರ್ತಾರೆ ಅದನ್ನು ಕೂಡ ಚಲೋ ಮಾಡಿರಿ ಅಂತ ಭಾಳ ಕಮೆಂಟ್ ಬರಾಕತ್ತಾವು ಅವು ಕಮೆಂಟ್ಗಳಿಗೆ ನಾನು ಹ್ಞೂ ರೀ ಅಂತ ರಿಪ್ಲೈ ಕೊಟ್ಟೀನಿ ಅದಕ್ಕೂ ಒಂದು ಐಡಿಯಾ ಹುಡ್ಕ್ಯಾಡಕತ್ತಿ ಸ್ನೇಹಿತರೆ ವಿಚಾರ ಮಾಡಬೇಕು ಯಾವ ಥರ ಐಡಿಯಾ ರಾಯರು ಕೊಡ್ತಾರೆ ಆ ಥರ ಮಾಡಬೇಕು ಪ್ರಮೋಷನ್ ಮಾಡೇ ಮಾಡ್ತೀನಿ ಸ್ನೇಹಿತರೆ ನೋಡಿ ಎಲ್ಲ ಮನೆಯೂ ಕ್ಲೀನಾಗೈತೆ ಶ್ರಾವಣೆಲ್ಲ ಆಟಿ ಸಾಮಾನು ಹೋಗೋದು ಹೋಗ್ಯಾನ ಮತ್ತು ಇನ್ನೊಬ್ಬರು ಸಿಸ್ಟರು ಇದು ಕಮೆಂಟ್ ಮಾಡಿದ್ರಿ ಡೆಲ್ಲಿ ಲಾಗ್ನಾಗ ಯಾಕೆ ರೀ ಬಸ್ನ ಜಗಳ ಏನಾತಮ್ಮ ಯಾಕೆ ಜಗಳ ಆಯಿತು ಅಂತ ಕೇಳಿದರು ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಇದೇ ವಿಡಿಯೋದಾಗ ಮಾಡ್ತೀನಿ ಸ್ನೇಹಿತರೆ ಯಾಕೆ ಏನಂತ ಅದನ್ನಷ್ಟು ತುದಿನಿಂದ ಹಿಡಿದು ಬಡ್ಡಿ ತನಕ ಹೇಳ್ಬೇಕು ಸ್ನೇಹಿತರೆ ಸ್ವಲ್ಪ ಯಾವ್ದಾರ ಮ್ಯಾಗ ಹೇಳ್ಕೊತ ಹೋದ್ನಂದ್ರೆ ಕ್ಲಿಯರಾಗಿ ಅರ್ಥ ಆಗಲ್ಲ ಅದು ಜಗಳ ಯಾಕಾಯಿತು ಏನಾಯಿತು ಅಂತೇಳಿ ಅದು ಇದೇ ವಿಡಿಯೋದಾಗಾರ ಹೇಳ್ತೀನಿ ಇದಕ್ಕೆ ಭಾಗ 2 ವಿಡಿಯೋರ ಬರ್ತೈತೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೂ ರಿಪ್ಲೈ ಕೊಡ್ತಿರ್ತೀನಿ ನಾನು ಕಮೆಂಟ್ಗಳು ಹಾಕ್ರಿ ಯಾಕಂದ್ರೆ ನೀವು ಫುಲ್ ವಿಡಿಯೋ ನೋಡಿರ್ತೀರಿ ಅಂದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹಾಕೋದ್ರಾಗ ಏನೂ ತಪ್ಪಿಲ್ಲ ಸ್ನೇಹಿತರೆ ಹಾಕಿದ್ರೆ ನನಗೆ ಖುಷಿ ಆಗುತ್ತೆ ಕಮೆಂಟ್ಗಳು ಭಾಳ ಡೌನ್ ಆಗಿಬಿಟ್ಟವು ಲೈಕ್ ಡೌನ್ ಆಗ್ಯಾವು ಯಾಕೋ ವಿಡಿಯೋ ಇಷ್ಟ ಆಗ್ತಾವೋ ಇಲ್ಲ ಅಂತ ನಾನು ಮತ್ತೆ ಹಿಂಗಾಗನೇ ವಿಡಿಯೋ ಮಾಡೋಕ್ಕೆ ಬೋರ್ ಆಗಿಬಿಡುತ್ತೆ ವಿಡಿಯೋ ಮಾಡೋದೇ ಬಿಡಪ್ಪ ಏನೈತೆ ಲೈಕ್ ಕೊಡಲ್ಲ ಕಮೆಂಟ್ಗಳು ಹಾಕಲ್ಲ ನಿಮ್ಮ ಅನಿಸಿಕೆ ಕಮೆಂಟ್ ಹಾಕಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ನಾನು ಲೈಕ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಬನ್ನಿ ಸ್ನೇಹಿತರೆ ಅವ್ರಿಗೆ ಏನಾರ ಉಣ್ಣಾಕೆ ಮಾಡಿಕೊಟ್ಟು ಮತ್ತು ನಾ ಸಿಗ್ತೀನಿ ನಿಮ್ಗೆ ತಮ್ಮಂಗೆ ಕರ್ಕೊಂಬ ಚಕೋಲಿ ಮಾಡಿ ಊಟ ಮಾಡಾಕತ್ರಿ ನೋಡಿ ಸ್ನೇಹಿತರೆ ಒಂದು 4 ಚಪಾತಿ ಉಳಿದಿದ್ದು ಇನ್ನು ಯಾವಕ್ಕೆ ಬೂಸ್ ಬರ್ತಾವೆ ಸ್ನೇಹಿತರೆ ಅದಕ್ಕಂತ ಸುಮ್ಮ ಚಕೋಲಿ ಮಾಡಿ ನೋಡಿ 4 ಚಪಾತಿ ಒಯ್ದು ಮಧ್ಯಾಹ್ನ ಊಟಕ್ಕೆ ಆಗತ್ತೆ ರೀ ಮೂವರಿಗೆ ಚಕೋಲಿ ಮಾಡಿ ತುಪ್ಪಿಲ್ಲ ಏನಿಲ್ಲ ಅಳಸ ಮಾಡಿ ಸ್ನೇಹಿತರೆ ಇದೊಂದು ಬಗುನೆ ಮುಸಿರು ಆಯ್ತು ನೋಡಿ ಬೆಲ್ಲದಾಗ ಇಷ್ಟು ಹೊಲಸು ಇರುತ್ತೆ ಸ್ನೇಹಿತರೆ ಬೆಲ್ಲದ ಹೆಂಗೆ ತೊಳಿಬೇಕು ರೀ ಯಾವತ್ತು ಬೆಲ್ಲ ಈ ಬಗುನೆ ನೀರು ಕಾಸಕ್ಕಿಟ್ಟು ಬೆಲ್ಲ ಹಾಕಿ ತೊಳೆದು ನೋಡಿ ಎಷ್ಟು ಹೊಲಸು ಐತೆ ನೋಡಿ ಸ್ನೇಹಿತರೆ ಇನ್ನೇ ಒಂದು 4 ಏಲಕ್ಕಿ ಹಾಕೀನಿ ಅವು ಏಲಕ್ಕಿ ಚಾಪಡೆ ಹಾಕ್ಬೇಕು ರೀ ಏಲಕ್ಕಿ ಚಾಪಡೆ ಹಾಕ್ಬೇಕು ಸ್ನೇಹಿತರೆ ಚಹಾ ಗಮ್ ಅಂತೈತಿ ಚಹಾ ಮಾಡಿದಾಗ ಹಾಕಿ ನೋಡಿರಿ ಈಗ ಅದು ನೋಡಿರಿ ಮೊದಲಿನ ಚಾಪಡ್ಯಾಗ ಏನ್ರಿ ಏಲಕ್ಕಿ ಯೂಸ್ ಮಾಡಿದ್ರೆ ಚಾಪಡೆ ಹಾಕ್ತೀನಿ ರೀ ಕೆಡ್ಸಲ್ಲ ಸ್ನೇಹಿತರೆ ಅವನ್ನ ಬನ್ನಿ ಇದೊಂದು ಬಗ್ನಿ ತೊಳಿಬೇಕು ಅಕ್ಕನ ಶ್ರಾವಣಿ ಕುಮಾರನ ಕರ್ಕೊಂಬರಕ್ಕೆ ಹೇಳ
ಮಧ್ಯಾಹ್ನ ಊಟಕ್ಕೆ ಚೌಕಾಲ್ ಮಾಡಿ ಸ್ನೇಹಿತರೆ ಮಸ್ತ್ ಸಿಗ್ತೀನಿ ನೋಡಿ ನಿಮ್ಮ ಮಾತು ನಿಮಗೆ ಸ್ನೇಹಿತರೆ. ಶ್ರಾವಣಿ ಪಾನಿಪುರಿ ತೊಗೊಂಬಂದು ನಾನು ಕೂಡ ಇದು ವಿಡಿಯೋ ಮಾಡ್ಬೇಕಂತ ಹೊರ್ಯಾಕೆ ಹೋಗಿದ್ದೆ. ಬಟ್ಟೆ ಗಿರ್ಯಾಕೆ ಬಂದವ್ರಿ ಒಂದು ಪತ್ಲ ಹೋದ್ರಿ ಏನು ತಿಂತಾರೆ ಸ್ನೇಹಿತರೆ. ಬಿಡು 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 ಅಂತಾರೆ. ಎಲ್ಲಿ ಗಂಟೆ ಕಮ್ಮಿ ಕೇಳ್ತಾರೆ ಸ್ನೇಹಿತರೆ. ಇದ್ರಾಗ ಎರಡು ಇದ್ರಾಗ ಹಾಕ್ಯಾರ ನಾವು 30 ರೂಪಾಯಿ ಅಂತ ನೋಡಿ ಸ್ನೇಹಿತರೆ. 30 ರೂಪಾಯಿಗೆ ಪ್ಲೇಟ್ 15 ಬರ್ತಾವೆ ಮಾಡ್ತಾರೆ ಸ್ನೇಹಿತರೆ. 10 ರೂಪಾಯಿ ಏನಂತಂದ್ರೆ ಅವರು ಅಲ್ರಿ ಅಣ್ಣಾರ 30 ರೂಪಾಯಿ 20 ರೂಪಾಯಿ 10 ರೂಪಾಯಿ ಪ್ಲೇಟ್ ಕೊಡ್ರಿ. 30 ರೂಪಾಯಿದು 30 ರೂಪಾಯಿ 20 ರೂಪಾಯಿ ಈಗ 30 ರೂಪಾಯಿಗೆ ಪ್ಲೇಟ್ 10 ರೂಪಾಯಿ ಪ್ಲೇಟ 10 ರೂಪಾಯಿಗೆ 5 10 ರೂಪಾಯಿ 5 30 ರೂಪಾಯಿ ಪ್ಲೇಟ್ 15 ಬರ್ತವೆ ಪ್ಲೇಟಿಗೆ. ಹೆಂಗೈತೆ ಇನ್ನೂ ಹಾಕಿ ನನಗೂ ಅಷ್ಟೇ ಸ್ವಲ್ಪ ಹಾಕು. ನೋಡು ಇವನೇ 2 ತಿನ್ನಕ್ಕೆ ಬಂದ. ಸ್ನೇಹಿತರೆ ಅಂಗಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದೆ. ಹೊತ್ತು ಮುಳುಗಾಕತ್ತೈತ್ರಿ. ಕುರಿಗಳು ಬರಾಕತ್ತಾವ ನೋಡಿ. ಹೊತ್ತು ಮುನಿಗಿ ಕುರಿಗಳು ಹೊಂಟ ನೋಡಿ ಅಲ್ಲೇ. ನಾನು ನೀರು ಬಂದಿದ್ದು ನೀರು ತುಂಬಿದ್ದೆ. ಒಂದಿಷ್ಟು ಮೊಸರು ತಿಕ್ಕಿದೆ. ಇವಾಗ ನೋಡಿ ಏಯ್ ಆ ಗೋಣಿ ಚೀಲ ಹಾಸ್ಕೊಂಡು ಕುಂದ್ರಪ್ಪ ಒಳಗೆ ಹೋಗ್ಕೊತಾರ ನೋಡಿ. ಎದ್ದೇಳ ಹಾಸ್ಗ ಹಂಗೆ ಒಳಗೆ ಹೋಗ್ಬಾರ್ದಪ್ಪ ಹಾಸ್ಕೊಂಡು ಕುಂದ್ರು. ಇವ್ರದಂಗೆ ಕಿರಿಕಿರಿ ನೋಡಿ ಸ್ನೇಹಿತರೆ. ಒಟ್ಟ ಸುಮ್ಮನೆ ಕುಂದ್ರದಿಲ್ಲ ಶ್ರಾವಣಿಗೂ ಜ್ವರ ಬಂದವ್ರಿ. ದವಾಖಾನೆಗೆ ಪುಟ್ಟಕ್ಕಾರ ಅನ್ನಾರು ಡಾಕ್ಟ್ರ್ ಸ್ನೇಹಿತರೆ ಇಲ್ಲೇ ತೋರಿಸ್ಬೇಕು. ಅವ್ರು ಮುದ್ದ್ಯಾಕೆ ಹೋಯ್ರತ್ತ ಸಂಡೇ ಹೆಂಗಾದ್ರೂ ಅಲ್ಲಿ ದವಾಖಾನೆ ಸೂಟಿ ಐತ್ರಿ. ಮುದ್ದೆ ಬಳಕೆ ಹೋಗ್ಯಾರ ಸ್ನೇಹಿತರೆ. ನಾವು 2 ಪ್ಯಾಕಿಂಗ್ ಮಾಡೋದು. ನಾಳೆಗೆ ಒಂದು ಕಾರ ಆರ್ಡ್ರ್ ಬಂದಾಯ್ತು ಸ್ನೇಹಿತರೆ. ಅದಕ್ಕೆ ಆರ್ಡ್ರ್ ಹಾಕಕ್ಕೆ ಹೋಗ್ಲೇಬೇಕು ನಾನು. ನೋಡಿ ಇಷ್ಟು ಬಾಂಡೆ ತಿಕ್ಕೀನಿ. ಇನ್ನು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು. ಇಷ್ಟೇ ಇದ್ರು ನೋಡಿ ಬಾಂಡೆ ತಿಕ್ಕಿ ಮುಂಜಾನೆ ಮತ್ತು ತಾನು ಹೌದಾಗಿಲ್ಲ ಅಂತೇಳಿ. ಸಂಜಿಕ ಇವತ್ತು ಆಯ್ತಾರ ಸ್ನೇಹಿತರೆ ರೊಟ್ಟಿ ಮಾಡಲ್ಲ. ಹಿಂಗಾಗಿ ಪಡ್ಡು ಮಾಡ ಅಂದು ಶ್ರಾವಣಿ ಪಡ್ಡು ಇಟ್ಟು ಕಳಿಸಿಟ್ಟು ಸ್ನೇಹಿತರೆ. ಜೋಳದಕ್ಕಿ ಪಡ್ಡು ಮಾಡಾಕತ್ತಿ ನೋಡಿ. ನಮ್ಮ ಹಳೆಯ ಕಾಲದ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮಸ್ತ್ ಆಗ್ತಾವ್ರಿ. ಜೋಳದಟ್ಟಿ ಪಡ್ಡು ಚಟ್ನಿ ಮಾಡಿಬಿಡ್ತೀವಿ ಸಂಜಿಕ. ಒಂದು ಸ್ವಲ್ಪ ಉಳಿತಂದ್ರೆ ಮುಂಜಾನೆ ಒಂದಿಷ್ಟು ಬುತ್ತಿ ಆತಾವ ಅಂತೇಳಿ ಜಾಸ್ತಿ ಕಳ್ಸೀನಿ ರೀ. ಒಂದು ಸಣ್ಣ ಪಾವುಕಿಲೋ ರವೆ ಹಾಕೀನಿ ರೀ. ಸಣ್ಣನು ಚಿರೋಟೆ ರವೆ ಅಂತಾರಲ್ಲ ಉಂಡೆ ರವೆ ರೀ. ಅದು ಪಾವುಕಿಲೋ ರವೆ ಹಾಕೀನಿ ರೀ. ಒಂದು ಇಟ್ಟು ಪಾವುಕಿಲೋ ಅರ್ಧ ಕಿಲೋ ಇಟ್ಟು ಪಾವುಕಿಲೋ ರವೆ ಕರೆಕ್ಟ್ ಆಗತ್ತೆ ನೋಡಿ. ಜೋಳ ಹಿಟ್ಟು ಅರ್ಧ ಕಿಲೋ ಪಾವುಕಿಲೋ ರವೆ ಬೇಕು ರೀ. ಅದಕ್ಕೆ ಪಾವುಕಿಲೋ ಜೋಳ ಹಿಟ್ಟು ಅರ್ಧ ಪಾವುಕಿಲೋ ರವೆ. ಬನ್ನಿ ಸ್ನೇಹಿತರೆ ಸಿಗ್ತೀನಿ ರೀ. ಮಾರಿಗಿರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಗ ನೋಡಿರಿ. ಪರಿಸ್ಥಿತಿ ಹದಗೆಡ್ತಾಳೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಹದಗೆಡುತ್ತೆ ನೋಡಿ. ಯಾಕೆ ಅಕ್ಕ ಹಿಂಗೆ ಅಂತಾಳ ಅಂತ ಅನ್ಕೊತಿರ್ಬೇಕು. ನಾನು ಮಾತಾಡಿದ್ದೆ ಎಲ್ಲ ವಯಸ್ಸೆಲ್ಲ ಸೌಂಡೆಲ್ಲ ಹೋಗ್ಬಿಟ್ಟೈತೆ ರೀ. ಅದಕ್ಕೆ ವಯಸ್ಸು ಹೊರ್ಕೊಳಕತ್ತೀನಿ. ಪರಿಸ್ಥಿತಿ ಕೆಡ್ತ ಎಲ್ಲ ದೈವ ಸುದ್ದಿತ್ತಂದ್ರೆ ದೈವ ಒಂದು ಬದಿತ್ತು ನಾವೊಂದು ಅನ್ಕೊಂಡಿರ್ತೀವಿ ಸ್ನೇಹಿತರೆ. ದೈವ ಒಂದು ಬಗೆಯುತ್ತಂತೆ. ಹಂಗೆ ಸ್ನೇಹಿತರೆ ದೈವ ಒಂದು ಬಗಿತೈತೆ. ಏನೇ ಮಾಡಿ ಸ್ನೇಹಿತರೆ ಯಾರೇ ನಿಮ್ಮ ಜೀವನದಾಗ 3ನೇ ವ್ಯಕ್ತಿನೇ ಆಟ ಆಡೋಕೆ ಬರ್ತಾರೆ. ಆ 3ನೇ ವ್ಯಕ್ತಿ ಆಟ ಆಡೋಕೆ ಬರೋರ್ದು ನೀವು ಅಲ್ಲಿ ಅವಕಾಶ ಕೊಡಬೇಡಿ. ಯಾಕಂದ್ರೆ ನಿಮ್ಮ ಜೀವನ ಇರುತ್ತೆ. ನಿಮ್ಮೆಲ್ಲ ಮಾತಿರ್ತಾವೆ. ನಿಮ್ಮ ಫ್ಯಾಮ್ಲಿ ಇರುತ್ತೆ. ನಿಮ್ಮ ಫ್ಯಾಮ್ಲಿ ಒಳಗೆ ನಿಮ್ಮ ಏನೇ ಸಮಸ್ಯೆ ಬರಲಿ ನೀವೇ ಸರಿಪಡಿಸ್ಕೊಂಡು ಭಾಳ ಚಲೋ. ಯಾಕಂದ್ರೆ ನಾನು ಆಗಳೇ ಬಸ್ನ್ಯಾಗ ಜಗಳದ ಹೇಳಿದ್ನಲ್ಲ ಅದು ಎಲ್ಲ ಹೇಳಿದ್ರೆ ನಮಗೆ ಬಸ್ನ್ಯಾಗ 3ನೇ ವ್ಯಕ್ತಿ ಜಗಳ ಮಾಡಿದ್ದು. ನಂದು ಯೂಟ್ಯೂಬ್ ಪೇಮೆಂಟ್ ಆಗಿದ್ದಕ್ಕೆ 3ನೇ ವ್ಯಕ್ತಿ ಜಗಳ ಮಾಡಿದ್ದು ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ ನಿಮ್ಮ ಫ್ಯಾಮ್ಲಿ ಒಳಗೆ 3ನೇ ವ್ಯಕ್ತಿ ಅಲೋ ಮಾಡ್ಕೋಬೇಡ್ರಿ. ನೀವೇ ಬಗೆಹರಿಸ್ಕೋರಿ. ನಾನು ಹೇಳಿದಕ್ಕಿನ್ನೂ ಸುಮ್ಮನೆ ನಮ್ಮ ಅಮ್ಮರು ಕೇಳಿದ್ರು ಸುಮ್ಮಾದರು. 3ನೇ ವ್ಯಕ್ತಿ ಜಗಳ ಹಚ್ಚಿ ಎದ್ದು ನಿಲ್ಲಿಸ್ದಂಗೆ ಆಯಿತು. ಆದರೆ ನಾನು ಏನು ತಪ್ಪು ಮಾಡಿಲ್ಲಲ್ಲ. ಇದು ಯೂಟ್ಯೂಬ್ ಮಾಡೋದು ಏನು ದೊಡ್ಡ ತಪ್ಪು ಸ್ನೇಹಿತರೆ ಹೇಳ್ರಿ. ಏನೂ ತಪ್ಪಲ್ಲ. ಆದ್ರೆ ಪೇಮೆಂಟ್ ಬರೋಕ್ಕಿಂತ ಮೊದಲು ಜನಗಳು ರಿಯಾಕ್ಷನ್ ಹೆಂಗಿತ್ತು ಪೇಮೆಂಟ್ ಬಂದ ಮೇಲೆ ರಿಯಾಕ್ಷನ್ ಹೆಂಗೈತೆ ಅಂತ ಖಂಡಿತ ನೋಡಾಕತ್ತೀನಿ ನಾನು. ಯಾಕಂದ್ರೆ ಜನಗಳ ರಿಯಾಕ್ಷನ್ ಒಂಥರ ಅಲ್ಲ ಸ್ನೇಹಿತರೆ. 2 ಥರ ಆಗ್ಬಿಟ್ಟೈತಿ. ಇವಕ್ಕೆ ದುಡ್ಡು ಬರ್ತಾವಲ್ಲ ಯೂಟ್ಯೂಬ್ನಿಂದ ದುಡ್ಡು ಬರ್ತಾವಲ್ಲ ಈ ಥರ ನನ್ನ ವೀಡಿಯೋ ಸರಿಯಾಗಿ ಕ್ಲಿಕ್ ಮಾಡೋದಲ್ಲ ಲೈಕ್ ಕೊಡೋದಲ್ಲ ಕ್ಲಿಕ್ ಸರಿಯಾಗಿ ಮಾಡಲಾಗ್ಯಾರ ಸ್ನೇಹಿತರೆ. ಅಂಥ ಜನಗಳು ಐತಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಆ ದೈವ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು. ಇವಾಗ ಎಲ್ಲರೂ ವ್ಯೂಸ್ ಎಲ್ಲರೂ ಕಮ್ಮಿಯಾಗ್ಯಾವೆ. ನನ್ನೂ ಕಮ್ಮಿಯಾಗ್ಯಾವೆ ಗೊತ್ತಿಲ್ಲ. ನೀವು ಕೂಡ ಕಮೆಂಟ್ ಹಾಕಿ ಯಾರ್ಯಾರು ಯೂಟ್ಯೂಬ್ದಾಗ ನೋಡಾಕತ್ತೀರಿ ಸ್ನೇಹಿತರೆ. ಯೂಟ್ಯೂಬ್ ಯಾರ್ಯಾರು ಐತಿ ನೋಡಾಕತ್ತೀರಿ. ನಿಮ್ಮ ಎಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾವೋ ವ್ಯೂಸ್ ಕಮ್ಮಿಯಾಗ್ಯಾವೋ. ನನ್ನ ಮಾತ್ರ ಫುಲ್ ವ್ಯೂಸ್ ಡೌನ್ ಆಗ್ಯಾವ ಸ್ನೇಹಿತರೆ. ವ್ಯೂಸೇ ಇಲ್ಲ. ಮತ್ತು ವಾಚ್ ಅವರ್ ಐತೆ ವ್ಯೂಸ್ ಇಲ್ಲ. ಮತ್ತು ಸಬ್ಸ್ಕ್ರೈಬರು ಫುಲ್ ಡೌನ್ ಆಗೈತೆ ಬಿಡಿ. ಸಬ್ಸ್ಕ್ರೈಬರ್ ಏನು ಮತ್ತು ಅವು ಆಗಾಗತ್ತ ಹೋಗ್ತಾವೆ ಸ್ನೇಹಿತರೆ. ವಾಚ್ ಅವರ್ ಆಗುತ್ತೆ ರೀ ಇಲ್ಲನಲ್ಲ. ಅದು ಒಂದು ಸ್ವಲ್ಪ ಮಾರ್ಕ್ ಇರ್ತಾಳೆ ರೀ ರಾಮ ಯಾವ ಮಾರ್ಕ
ಇದು ಮಾರ್ಕಿರ್ತಾರಲ್ಲ ಅವು ವಾಚವರ್ ಒಂದು ಹಸಿರು ಬರ್ತ್ರಿ ಉಳ್ಕೆದೆಲ್ಲ ಡೌನ್ ಆಗಿಬಿಟ್ಟಾವ ರೀ ಕಪ್ ಕಲರ್ ಆಗಿಬಿಟ್ಟವು ಆ ಥರ ಕಪ್ ಕಲರ್ ಅದು ಅಂದ್ರೆ ಎಲ್ಲ ಯಾಕೋ ವೈಟಿ ಕಡೆ ಕರ್ಮತ್ತೋ ನಮ್ಮ ಏನರ ಚಾಳ ಕಡೆ ಪ್ರಾಬ್ಲಮ್ಮೋ ಗೊತ್ತಾಗ್ತಾ ಇಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಕುಂತಿದ್ದೆ ಆ ಪುಟ್ಟಕ್ಕನು ಬಂದ್ಲು ದೀಪ ಹಚ್ಚಿದ್ದು ದೇವ್ರ ಮುಂದೆ ಆ ಪುಟ್ಟಕ್ಕ ಅಭಿಷೇಕ್ ಬಂದ ಚಿನ್ನ ಏನು ಕ್ವಶನ್ ಕೇಳ್ತಾನ ಗುಳುಗುಳು ಅಂತೈತಂತ ತಲೆ ನಿನಗೇನು ಕೇಳ್ತೈತೆ ಕ್ವಶನ್ ಯಾಕೆ ಹೊಲಸಾಗೈತೆ ಅಂದ್ರೆ ರೋಡ್ ಮೇಲೆ ಧೂಳು ಇರ್ತೈತಪ್ಪ ತಗೊಂಡೇನು ಹೊಲಸಾಗೈತಿ ಯಾವಾಗ ಕೇಳಾಕತ್ತ ನಿನಗೆ ಅದ್ರ ಮತ್ತೆ ಏನಂತ ಕಾರ್ ಯಾಕೆ ಹೊಲಸಾಗೈತಿ ಪುಟ್ಟಕ್ಕ ಅಂತ ಅದಕ್ಕೆ ನೀ ಬಂದು ಅಭಿಷೇಕ್ ಮಾಮನ್ ಕೇಳ್ಬಾರಪ್ಪ ಹೇಳ್ತಾನಂತ ಅಂದೆ ಏನಂದ ಒಳ್ಳೆ ಮತ್ತು ಇನ್ನೇ ಅಭಿಷೇಕ್ ಯಾಕೆ ಮುದ್ದೆ ಹಾಕು ಹೇಳಕ್ಕೆ ಅವು ಬರಲಿ ನಾವು ಅಭಿಷೇಕ್ ಬರಲಿ ಹೇಳ್ತಿಂದ್ರು ಚಿನ್ನಾಗ ಒಂದು 4 ಚುಚ್ಚಿದ್ನಾಗ ಗೊತ್ತಾಗುತ್ತೆ ಬಂದಂಗೆ ಆದ್ನಿಲ್ಲ ಯಾಕೆ ಸಂತೆ ತರಕ್ಕೆ ಏನ ಹಾಂ ಇವತ್ತು ಹೋಗಿಲ್ಲ ಡ್ಯೂಟಿಗೆ ಏನು ಬಸ್ ಸ್ಟ್ಯಾಂಡಿ ಮ್ಯಾಗೆ ತಡಿ ಬಿಡಿಕಿ ಯವ್ವ ಏನು ವಾಕಿಂಗ್ ಯಾಕೆ ಬಿಟ್ಟು ಹೇಳು ವಾಕಿಂಗ್ ಹೋಗೋದ ಬಿಟ್ಟು ಅಂತ ಕೇಳಕತ್ತಿಯಲ್ಲ ನಾನು ವಾಕಿಂಗ್ ಹೆಂಗಾತ್ ನೋಡಿದಿಲ್ಲ ಒಂದು ವಾರ ನಾ ನೀಟಾಗಲ್ಲಾಗೀನಿ ಯಾವ ಒಂದು ಭಾಳ ಸುಮಾರು ಐತಿ ಪುಟ್ಟಕ್ಕ ಹೋಗಿ ಬರ್ರಿವ ನಾನು ಅಲ್ಲ ನಮ್ಮ ಹುಡುಗಿಗೆ ಒಂದು ಜ್ವರ ಬರಾಕತ್ತಾವು ನಮ್ಗೆ ಅದಕ್ಕೆ ಇದು ಮಾಡ್ತೀನಿ ಯವ್ವ ಬೀಳ್ಬಾಟ್ ಬಿದ್ದು ಅಂದ್ರೆ ಏನು ಮಾಡ್ತೀವ ಇನ್ನು ನಿಮ್ಮ ಅವ್ವಾರ ಮಾಡ್ತಾಳೆ ನಿಮಗೆ ನಮ್ಮ ಮತ್ತೆ ನಾಳೆ ಮುದ್ದೆ ಹೋಯ್ತು ಅಲ್ಲಿ ಪೋಸ್ಟ್ ನಡಿದೈತಿ ಐತೆ ನನ್ನ ನಾಳೆಗೆ ಒಂದು 2 ಸೀರೆ ಪಾರ್ಸಲ್ ಅದಾವು ಹಾಕಿ ಬರ್ಬೇಕು ಹೋಗಿ ಒಂದಿದ್ರು ಹೋಗಬೇಕು 2 ಇದ್ರು ಹೋಗಬೇಕು ಅವಳು ವಿಡಿಯೋನೇ ಮಾಡಿಲ್ಲ ಅವಳು ಆರ್ಡ್ರನ್ನೇ ಬಂದಿಲ್ಲ ನೋಡಬೇಕು ಅಡಿಗೆ ಸಂಜೆಗೆ ಏನು ಮಾಡ್ತಾರೆ ಮಮ್ಮಿ ಓದ್ತೀನಿ ನಾಳೆ ವಾಕಿಂಗ್ಕ ಅಲಾರಾಮ್ ಬಿಡು ಈಗ ಅವ ಐತೆ ಬಿಡು ಪುಟ್ಟಿ ಬ್ಯಾಸ್ಯಾಗ ಹೋಗೋಣ್ರಿ ಅವ ಮುಗಿಲಿದು ಈಗ ನೋಡ್ತಾ ಅನ್ನ ಮಳೆ ಹೋಗ್ತಿರ್ತೈತೆ ಹೌದಾ ಬಿದ್ದರೆ ಮ್ಯಾಕೆ ಕೇಳಕ್ಕೆ ಬಲ್ಲ ನೋಡು ಮನ್ಯಾಗ ಏನೋ 10-15 ನಿಮಿಷ ಮಾಡ್ಬೇಕು ನಾ ಸುಮ್ಮ ಹೌದಿಲ್ಲ ಎಚ್ಚರಣ ಆಗಲ್ಲ 9ಕ್ಕೆ ಎದ್ದಿ ನಾನು ಹಾಂ ನೋಡಿಲ್ಲ ನೀನು ನೆಗಡಿ ತಲೆ ಹೊಡಿದು ಮಿಕ್ಕಿ ಬಿಟ್ಟಿತ್ತು ಜ್ವರ ಕಮ್ಮಿಗೆ ಅನ್ನಕ್ಕೆ ಸಂಜೆ ಮುಂದೆ ಸ್ನೇಹಿತರೆ ಪಡ್ಡ ಹಾಕಕತ್ಯ ಪುಟ್ಟಕ್ಕನ್ನು ಮಾತಾಡ್ಕೆ ಮನೆಗೆ ಹೋದ್ಲು ಶ್ರಾವಣಿ ಶಿವಕುಮಾರ್ ಪಡ್ಡ ಹಾಕಿ ಕೊಟ್ಟೆ ತಿಂದರು ಮತ್ತು ಒಂದು 4 ಇವನ್ನ ಕೊಟ್ಟಿನ್ರಿ ಚಟ್ನಿ ಮಾಡ್ಬೇಕಂತೇಳಿ ಶೇಂಗಾ ಹುರಿದಿದ್ದೆ ಚಟ್ನಿ ಮಾಡಿಲ್ರಿ ಮತ್ತು ಇದ್ರಾಗೆಲ್ಲ ಮಸಾಲೆ ಹಾಕಿದ್ನಲ್ಲ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ ಹಂಗೆ ಮಮ್ಮಿ ಅಂತಂದ್ರು ಹಂಗೆ ಆಯ್ತು ಬಿಡವ ಟೇಸ್ಟ್ ಆದ್ರೆ ಹಂಗೆ ತಿನ್ನಲ್ಲಕ್ಕಂತೇಳಿ ಮಾಡಿದ್ದು ನೋಡಿ ಸ್ನೇಹಿತರೆ ಸಾಕು ಸ್ನೇಹಿತರೆ ಒಂದು ಸಲ ನಾ ಹಾಕ್ಕೊಂಡು 2 ಸಲ ಅದು 14 ಪಟ್ಟದು ರಗಡ ಆತಾವ್ರಿ ಇದಿಷ್ಟು ಇಟ್ಟು ಫ್ರಿಜ್ಜಾಗ ಇಟ್ಬಿಡ್ತೀನಿ ಮುಂಜಾನೆ ಅಕ್ಕಿ ಬೇಕಂದ್ರೆ ಡಬ್ಬಿ ಹಾಕಿ ಕಟ್ಟಿದ್ರೆ ಆಯ್ತು ನಾಳೆ ಸಾಲಿಗೆ ಹೋಗ್ತಾಳೋ ಬಿಡ್ತಾವ ಗೊತ್ತಿಲ್ಲ ಸಾಂಬಾರ ಮಾಡಬೇಕು ಚಟ್ನಿಯ ಮಾಡ್ಬೇಕಂತ ಟಮಾಟಿ ತೊಗೊಂಡೆ ಬೆಳ್ಳುಳ್ಳಿ ಸುಲಿದೆ ಎಲ್ಲ ಮಾಡಿದೆ ಆದ್ರೆ ಹಂಗೆ ಟೇಸ್ಟ್ ಆದವಲ್ಲ ಹಂಗೆ ತಿಂತೀನಿ ಅಂದ್ರಲ್ಲ ಟೇಸ್ಟ್ ಆಗ್ಯಾವ ಬಿಡಕ್ಕೆ ನಾನು ಒಂದು ತಿಂದು ನೋಡಿದೆ ಅವಾಗನೇ ಟೇಸ್ಟ್ ಅನಿಸಿದ್ದು ಎಲ್ಲ ಖಾರ ಉಪ್ಪು ಉಳ್ಳಾಗಡ್ಡಿ ಎಲ್ಲ ಹಾಕಿ ಬಿಟ್ಟಿರ್ತೀವಲ್ಲ ಮಸಾಲೆ ಪಡ್ಡು ಚಲೋ ಅನ್ನಿಸ್ತಾ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಊಟ ಮಾಡಿ ಶ್ರಾವಣಿ ಉಂಡು ಕೇರಿ ಹಾಸಿಗೆ ಆಡಿ ಶ್ರಾವಣಿ ಮಂಚೂರಿ ಕಟ್ಟಬೇಕು ನಾನು ಕೂಡ ಇಲ್ಲಿ ಕಾತಿದ್ದಕ್ಕೆ ಬ್ಯಾಟ್ರಿ ಹಚ್ಕೊಂಡು ಅಡುಗೆ ಮಾಡೋದು ನೋಡಿ ಇವತ್ತಿನ ಟೈಮ್ 8:30 ಆಗಿ ಬಂದೈತ್ರಿ ಈಗ ಸ್ನೇಹಿತರೆ ಊಟನೂ ಆಯಿತು ಇವಾಗ ಊಟ ಮಾಡ್ಕೊಂಬಂದು ಕುಂತೆ ಶ್ರಾವಣ ಸಲ ನಗು ಬರಾಕತ್ತೈತೆ ನೋಡಿ ಎಲ್ಲಿ ಮುಕ್ಕೊಂಡ ನೋಡಿ ಅಲ್ಲಿ ಸೀರೆಗೋ ಪಿಕೋ ಹಾಕಿ ಕೊಟ್ರೆ ಮಡಿಚಿ ಮಾಡ್ದಾಗ ಇಟ್ಟೋರು ಅಂದೆ ತಮ್ಮ ಸೀರೆಗೋ ದಾದಿಲ್ಲ ಅಂತಂದು ಹೆಂಗೆ ಹೋದ ನೋಡಿ ಅವು ಭಾಳ ಇದು ಹಳೆಯಾಗ ಎಲ್ಲ ಪಿಕೋ ಹಾಕು ಅಂತ್ಯ ದಿನ ಉಡಾಕಂತ್ಯಾರ ಒಟ್ಟು ಒಬ್ಬರು ಸೂಕ್ಷ್ಮ ಇಡ್ತಾರೆ ಸ್ನೇಹಿತರೆ ಒಬ್ಬರು ಸೂಕ್ಷ್ಮ ಇಡಲ್ಲ ಏನು ಮಾಡೋಕ್ಕಾಗಲ್ಲ ಶ್ರಾವಣ ಮುಕ್ಕೊಂದು ಸಲ ನಗು ಐತೈತ್ರಿ ಮುಕ್ಕೊಂದೈತೆ ನೋಡಿ ಬಂದು ನಾವು ಊಟ ಮಾಡಿ ಬರ್ರಾಗ ಶ್ರಾವಣಿ ಹಾಸಿಗೆ ಶಾಳ ಸ್ನೇಹಿತರೆ ಬಸ್ನ್ಯಾಗ ಜಗಳ ಯಾಕಂತ ಭಾಳ ಮಂದಿ ಇದೇ ಕ್ವಶನ ಎಲ್ಲರೂ ಅಂತಿರ್ಬೇಕು ಅಕ್ಕ ಯಾಕೆ ಹೇಳೇ ಇಲ್ಲ ಆನ್ಸರ್ ಮಾಡಲಿಲ್ಲ ಅಂತ ಸಾರಿ ಎಲ್ಲರಿಗೂ ಯಾಕಂದ್ರೆ ನನಗೆ ಹುಷಾರಿದ್ದಿಲ್ಲ ಒಂದು ವಾರ ಆಯಿತು ಸ್ನೇಹಿತರೆ ನೀವು ಎಲ್ಲರೂ ಏನಂದರೆ ಪೇಮೆಂಟ್ ಆಗೋದು ನಿಮ್ಮ ಅತ್ತೆ ಮುಂದೆ ಹೇಳ್ಬೇಕಿಲ್ಲ ಅಂತ ನೀವೆಲ್ಲರೂ ಅಂದ್ರಲ್ಲ ಸ್ನೇಹಿತರೆ ನಾನು ಕೂಡ ಹೋಗಿ ಹಂಗೆ ಅವತ್ತು ಹೇಳಿನ್ರಿ ಆದ್ರೆ ಹೋಗಿ ಪೇಮೆಂಟ್ ಆಯ್ತಾ ತೆಮ್ಮ ಹಿಂಗಮ್ಮ ಅಂತ ಹೇಳಿದೆ
ಹೇಳಾನಿದ್ರು ಸ್ನೇಹಿತರೆ. ಹೇಳಿದ್ರೆ ಮಗಳೊಬ್ಬರು ಕುಂತಿದ್ರ ಸ್ನೇಹಿತರೆ ಇರ್ತಾರೆ. ಮೂರನೇ ವ್ಯಕ್ತಿ ಬೆಂಕಿ ಹಚ್ಚಕ್ಕಂತಲೇ ಕುಂತಿರ್ತಾರೆ ಅಲ್ಲೇ. ಯಾಕಂದ್ರೆ ಅತ್ತಿ ಸೊಸಿ ಮಾಡ್ಬಾರ್ಕ ಇವ್ರು ಮಾತಾಡೋದು ತಪ್ಪಿಲ್ಲ. ಸುಮ್ಮ ಕುಂದಿರ್ಲಿ ಸ್ನೇಹಿತರೆ. ನೀನು ಯಾಕೆ ಯೂಟ್ಯೂಬ್ ಮಾಡ್ಬೇಕವ, ಹಂಗವ ಹಿಂಗವ, ಸಿಟಿಯನ್ನವ್ರು ಏನು ನೀ ಸಿಟಿಯನ್ನಕ್ಕೇನು ದೊಡ್ಡ ಯೂಟ್ಯೂಬ್ ಮಾಡ್ತಿ, ಹಂಗಾಯ್ತು ಹಿಂಗಾಯ್ತು ಅಂತ ನಮ್ಮ ಅತ್ತಿದ್ರು ಓಡಾಡಕತ್ಬಿಟ್ರು ಸ್ನೇಹಿತರೆ. ನಾನು ಅವಾಗ ಒಂದು ಆರಾಮಿದಿಲ್ಲ ಹೋಗುದಿತ್ತೀರಿ, ಹಂಗೆ ಬಸ್ ಬರ್ತಂತೆ ಅವಸರ ಮಾಡಾವತ್ತು ಹಂಗೆ ಹೋಯ ಮೊನ್ನೆ ಏನು ಕೊರಿಯರ್ ಹಾಕಿ ಊರಿಗೆ ಬರಾಕತ್ತಿ ಸ್ನೇಹಿತರೆ. ತಾವು ಬಂದ್ರ ಆ ಬಸ್ನಾಗ. ನಾ ನಮ್ಮ ಅತ್ತಿಗಳು ಮಾತಾಡ್ಕೊ ಜಗಳ ಮಾಡ್ಕೊಂಡು ಕುಂತಿದ್ದಲ್ಲ ಹೆಣ್ಮಾಳು ಬಂದು ಆಕೆ ಏನಂದು ಮಾತಾಡ್ಸಿ ಸ್ನೇಹಿತರೆ. ಸಿಟ್ಟು ಬಂದ್ಬಿಡ್ತು ನನಗೆ. ಮಾತಾಡ್ಸಿಲ್ಲ ಯಾಕವ ಎಳಿ ಹೋಗಿದ್ದೇವ ಅಂತಂದು. ಅಲ್ಲ ಮೊನ್ನೆ ನಾನೇನು ದೊಡ್ಡ ತಪ್ಪು ಮಾಡಿದ್ನೇವ ಯೂಟ್ಯೂಬ್ ಮಾಡಿದಕ್ಕೆ ನಮ್ಮ ಅಮ್ಮರಿಗೆ ಗೊತ್ತಾಗಲ್ಲ, ನಿನಗೆ ಗೊತ್ತಾಗುತ್ತಿಲ್ಲ. ಇಲ್ಲಿ ಬಿಡು ಏನೋ ಸ್ವಲ್ಪ ಮಾಡ್ಯಾಳ, ಇದು ಏನೋ ವಿಡಿಯೋ ಮಾಡ್ಯಾಳ ಬಿಟ್ಟಾಳ ಯೂಟ್ಯೂಬ್ನ್ಯಾಗ, ಅದೆಲ್ಲರೂ ಮಾಡ್ತಾರೆ ಬಿಡು ಬೇ ಅಂತ ಒಂದು ಮಾತು ಅನ್ನಿಲ್ಲವ ನಿಮ್ಮ ಅವ್ಗ. ಒಂದಕ್ಕೊಂದು ಜಗಳ ಹಚ್ಚಿಟ್ಟು ನಾನು ಅಂದು ವರ್ಷ ಆಯ್ತಾರೆ ಅನ್ನಂದ್ರೆ ಎಲ್ಲರೂ ಬಸ್ನಾಗ ಎಲ್ಲರೂ ಬೇಯ್ಬಿಟ್ರೆ ಆಕಿಗೆ. ಯಾಕೆ ಏನೋ ಹೊಟ್ಟೆ ಪಾಡಿ ಯಾವ್ದಾರ ಮಕ್ಕಳು ಸಾಕ್ಸಾಕಿ ಯಾವ್ದಾರ ಮಾಡ್ಕೊಂಡು ತಿಂತಿರ್ತಾಳೆ ಆಕೆ. ಏನು ಹಂಗೆ ಮಾಡ್ಯಾಳ ಹಿಂಗೆ ಮಾಡ್ಯಾಳ ಯಾಕೆ ಹೇಳ್ಬೇಕು. ಕಂಡಕ್ಟ್ರ್ ಬೇದ, ಡ್ರೈವರ್ ಏನು ಮಾಡಿದ್ರು ರೀ, ಕಂಡಕ್ಟ್ರು ಏನು ಮಾಡಿದ್ದು, ಡ್ರೈವರ್ ಬೇದ. ಯಾಕೆ ಬೇಕವ ಅತ್ತಿ ಸೊಸಿ ನಡ್ಬಾರ್ದು ಜಗಳ ಹಚ್ಚಕ್ಕೆ ನಿಂದೇನಿತ್ತು ಅಂತ ಅಣ್ಣನೂ ಬೇದ, ಅಕ್ಕನೂ ಬೇದ್ಲು. ಏನೋ ಒಂದು ಜೀವನಕ್ಕೆ ಈಗೇನು ಎಲ್ಲರೂ ಮಾಡ್ತಾರೆ ಬಿಡ್ರಿ. ಅದೇ ಯೂಟ್ಯೂಬ್ ಅಂದ್ರೆ ಏನು ಅದೇನು ದೊಡ್ಡಾಗದೇನು ರೀ. ಈಗೆಲ್ಲ ಮಾಡ್ತಾರೆ, ಸಿಟಿ ಕಡೆ ಹಳ್ಳಿ ಕಡೆನೂ ಮಾಡಾಕತ್ತಾರ. ಅದು ಏನೋ ಅವ್ರ ಟ್ಯಾಲೆಂಟ್ ಇರ್ತಾರೆ ತೋರಿಸ್ಕೊತಾರೆ. ಅವರು ಏನೋ ಅವ್ರ ಲೈಫ್ ಸ್ಟೈಲು ಅದೇನು ತೋರಿಸ್ತಿರ್ತಾರೆ, ನೀವು ಯಾಕೆ ಹೇಳ್ಬೇಕ್ರಿ ಅಂತೇಳಿ ಅವರು ಬೇದರು. ಕಂಡಕ್ಟ್ರು, ಡ್ರೈವರು, ಬಸ್ನ ಇದ್ದವ್ರು ಎಲ್ಲರೂ ಇದ್ರು ಸ್ನೇಹಿತರೆ. ನನಗೆ ಯಾವಾಗ ಅವ್ರು ಮಾತಾಡ್ತಾರೆ ಯಾವಾಗ ಉತ್ತರ ಕೊಟ್ಟರೆ ಅಂತ ಕೂತಿರ್ತೀನಿ ರೀ ನಾನು. ಆ ಸಮಯ ಸಂದರ್ಭ ನೋಡ್ಕೊಂಡು ಕೊಟ್ಟು ಬಿಡ್ತೀನಿ ಸ್ನೇಹಿತರೆ. ಅವರೆಲ್ಲರೂ ಭಯನ ಮತ್ತು ಸಮಾಧಾನ ಆಗಿಲ್ಲ ರೀ. ಬಂದು ನಾ ಪುಟ್ಟಕ್ಕ ಮೂವಿನ ಕೇಳಿ ತೆಗೆದಿಲ್ಲ ಕುಂತಿದ್ರಿ. ಮತ್ತು ಅಲ್ಲಿ ಬಂದ ಸ್ನೇಹಿತರೆ ಜಗಳ ತಕ್ಕೊಂಡಾಕ ಬಂದು ಕೇಳಿ ರೊಕ್ಕ ಸಾಲ ದುನೇ ಮಾಡು, ಹಂಗೆ ಮಾಡು ಹಿಂಗೆ ಮಾಡು, ನೀನು ರೊಕ್ಕ ನಿನ್ನ ಯಾರು ಕೇಳ್ತಾರೆ, ನನಗೆಲ್ಲರೂ ಬೇದ್ರಲ್ಲಿ ಅಂದು. ಅಲ್ಲ ನೀ ತಪ್ಪಿತ್ತು ಬೇದಾರ, ನಾನು ತಪ್ಪಿದ್ರೆ ನನಗೆ ಬೈತಿದ್ರು. ಆಕೆ ಸಮಾಧಾನ ಆಗಿಲ್ಲ ಸ್ನೇಹಿತರೆ. ಎಲ್ಲರ ಬೇಯನ ಸಮಾಧಾನ ಆಗಿಲ್ಲ. ಮತ್ತು ಅಲ್ಲಿ ಬಂದು ಮತ್ತು ಇಲ್ಲಿನೂ ಓಣ್ಯಾಗ ಒಂದು 2-3 ಬೇದ್ರಿ. ಹೋಗಕ್ಕೆ ಮಾಡ್ಯಾರ ನಾವು ಇಲ್ಲೇ ಇರ್ತೀವಲ್ಲ, ಏನು ವಿಡಿಯೋ ಮಾಡ್ತಾ ತಾನು ಲೈಫ್ ಸ್ಟೈಲ್ ತೋರಿಸ್ತಾ ಆಕಿ ಯಾರ್ದಾರ ಏನು ತೋರಿಸ್ತಾನು ಅದನ್ನ ಯಾಕೆ ನೀ ಅನ್ಬೇಕಾಗಿತ್ತು. ರೊಕ್ಕ ಸಲ ದುನೇ ಮಾಡಂತ ಆಕಿಗೆ ನೀ ಮಾತಾಡಿ ಮಾತೇನು ನೀವು ಅರ್ಥ ಅಂತೇಳಿ ಒಬ್ಬ ಅಪ್ಪ್ಯಾನು ಬೇದ, ಒಬ್ಬ ಅಕ್ಕೋರು ಬೇದರು. ಬೇಯನ ಹಂಗೆ ಒದ್ರಾಡ್ಕೋತ ಸ್ನೇಹಿತರೆ. ಮಂದಿ ಜನಗಳು ಹಿಂಗೆ ನೋಡಿ ಟೆನ್ಷನ್. ಅದೇ ಬಸ್ನ್ಯಾಗೂ ಜಗಳ, ಮನೆಗೆ ಬಂದರೂ ಜಗಳ ಅಂತ ನಾನು ಅಂದಿದ್ನಲ್ಲ. ಅದೆಲ್ಲರಿಗೂ ಕ್ಯೂರಿಯಾಸಿಟಿಯಾಗಿ ಕೇಳಬೇಕಂತ ನೀವು ಅಂತಿದ್ರಿ. ಅದು ಇವತ್ತು ಕೂಡಿ ಬಂತು ನೋಡಿ ಸ್ನೇಹಿತರೆ. ಹೇಳೋದಿಷ್ಟೇ ನೋಡಿ, ಯೂಟ್ಯೂಬ್ ಪೇಮೆಂಟ್ ಆಗೈತಂತ ನನಗೆ ಖುಷಿಯಾಗಿ ನಮ್ಮ ಅತ್ತೆ ಮುಂದೆ ಹೇಳ್ದಕ್ಕೆ 3ನೇ ವ್ಯಕ್ತಿ ಬಂದು ಜಗಳ ಹಚ್ದಂಗೆ ಅಂತಲ್ಲೇ. ಅದು ನಮ್ಮ ಅತ್ತೆ ಸಸಿ ಅಲ್ಲಿ ಹಾಕಿ ನಮ್ಮ ಮಾಟಿಗೆ ಗೊತ್ತಲ್ಲಕ್ಕ 16 ಮಾಡ್ತಾರೆ 10 ಲಕ್ಷ ಕೊಟ್ಟಿರ್ತಾರೆ ಮಾಡಬಾರ್ದು ಅಂತ ಒಂದೇ ಮಾತಂದು ಗಪ್ಪ ಆಗಿಬಿಟ್ಲು. ಇವರು ಸುಮ್ಮಿರ್ಬೇಕು ಹೇಳ್ರಿ. ನಾನು ಮನೆಗೆ ಬಂದೀನಿ ಎಲ್ಲ ಮಾತಾಡೋದು ಪಕ್ಕ ಕೇಳತ್ರಿ. ಅವ್ರು ಜೋಶ್ ಹೇಳ್ತಾರೆ. ನಮ್ಮ ಸುಮ್ಮನೆ ಅಂದು ಮತ್ತು ಬಸ್ನೇ ನನ್ನ ಮಧ್ಯಾಸ್ತಾರೆ. ನಾ ಎಲ್ಲರಾಗ ನಮ್ಮ ಅತ್ತೆ ಮುಂದೆ ಕಿಡಿ ಹಚ್ಚೋದು. ಮತ್ತು ಎಲ್ಲಿ ಹೋಗಿದ್ದೀವ ಹಂಗವ ಹಿಂಗೆವ ಮತ್ತು ನಮ್ಮ ಇದ್ರಿ ಬಣ್ಣದ ಬೆಲ್ಲದಂಥ ಮಾತು ಯಾಕೆ ಬರ್ದಾರ. ಆ ಬೆಲ್ಲದಂಥ ಮಾತಿಗೆ ಕರೆಯೋಕ್ಕಲ್ರಿ. ನಾನು ಎಲ್ಲ ಮನುಷ್ಯ ಇಟ್ಕೊಂಡಿರ್ತೀನಿ. ಅವು ಯಾವ ಹೊತ್ತಿನಾಗ ಯಾವ ಸಂದರ್ಭಕ್ಕೆ ಏನು ಮಾತಾಡಬೇಕು. ತಪ್ಪಿದ್ರೆ ಮಂದಿ ಅಲ್ಲೇ ನನಗಾರು ತಪ್ಪು ಅನ್ಬೇಕು, ಅವ್ರಿಗೆ ಏಕೆ ಮಾಡ್ದು ತುಕ್ಕಡ ಸ್ನೇಹಿತರೆ ಗೊತ್ತಲ್ಲ ನನ್ನ ವಿಷಯ. ಹಂಗ್ರಿ ಅದಕ್ಕೆ ಹಂಗಾಗಿ ಅದು ಬಸ್ನಾಗ ಅವ್ರ ಜಗಳ ಆಯ್ತು. ಮತ್ತು ಪೇಮೆಂಟಿಗೆ ಸಾಲ ನೋಡಿರಿ ಅತ್ತಿಗೆ ಹೇಳಿ ಅಂತಂದ್ರೆ ಎಲ್ಲರೂ ಹೇಳಂತಾರೆ ಬಿಡು ಏನಾಗುತ್ತೆ ನೋಡಿ ಹೇಳೇಬಿಡೋದು. ನಾನು ನೋಡಿದ್ಕನ ಹಿಂಗಾಯ್ತು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ. ಪೇಮೆಂಟ್ ಆಗಿದ್ದೊಂದು ಖುಷಿ ರೀ. ವ್ಯೂಸೇ ಕಮ್ಮಿ ಆಗ್ಬಿಟ್ಟ ಸ್ನೇಹಿತರೆ. ವಿಡಿಯೋ ಮಾಡೋಕ್ಕೆ ಬೇಜಾರಾಗುತ್ತಾ. ಮತ್ತು ಮಾಡಲೇಬೇಕಲ್ರಿ ಏನೇ ಇರಲಿ. ಒಂದಿನ ವಿಡಿಯೋ ಹಾಕ್ಲಿಕ್ಕೆ ಏನೋ ಕಳ್ಕೊಂಡಂಗೆ ಆಗಿಬಿಡ್ತೈತಿ. ಇಷ್ಟು 2 ವರ್ಷ ತನಕ 2,000 ವಿಡಿಯೋ ಹಾಕೀವಿ. ಇಷ್ಟು ದಿನ ಸ್ಟ್ಯಾಂಡ್ ಇದ್ರೂ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಈ ವಿಡಿಯೋಲಿ ಏನು ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಗುಡ್ ನೈಟ್.